ದಿತ್ವಾ ಚಂಡಮಾರುತದ ಪರಿಣಾಮ ರಾಜಧಾನಿ ಬೆಂಗಳೂರಿನ ಮೇಲೂ ಬೀರಿದೆ. ಬೆಳಗಿನ ವಾಯು ವಿಹಾರಿಗಳು ಸಮಸ್ಯೆ ಎದುರಿಸುವಂತಾಗಿದೆ. ದೂರದರ್ಶನದೊಂದಿಗೆ ಹಿರಿಯ ನಾಗರಿಕರಾದ ಗಿರಿಜಾ ಕಟವಟೆ ಚಳಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಹೊರಗೆ ಓಡಾಡಲು ಕಷ್ಟವಾಗುತ್ತಿದೆ ಎಂದರು. ನಾವು ಬೆಂಗಳೂರಿಗೆ ಬಂದ್ವಿ. ಚಳಿ ಜಾಸ್ತಿ ಇದೆ, ಇಲ್ಲಿ ಭಾಳ ಇದೆ, ಕಷ್ಟ ಆಗ್ತೈತಿ. ಏನು ಮಾಡಬೇಕು, ವಾಕಿಂಗ್ ಮಾಡಬೇಕು. ಒಮ್ಮೆ ಚಲೋ ಅನ್ನಿಸ್ತೈತಿ, ಒಮ್ಮೆ ಕಷ್ಟ ಅನ್ನಿಸ್ತೈತಿ. ಮಂಚು ಇರ್ತೈತಿ, ಭಾಳ ಇರ್ತೈತಿ. ಇನ್ನೋರ್ವ ಹಿರಿಯ ನಾಗರಿಕ ರಾಮಚಂದ್ರ ಶೀತಗಾಳಿ ಹೆಚ್ಚಾಗಿದ್ದು ಬೆಳಗಿನ ಸಮಯದಲ್ಲಿ ಮನೆಯಿಂದ ಹೊರಬರಲು ಹಿಂದೆ ಮುಂದೆ ನೋಡುವಂತಾಗಿದೆ ಎಂದು ಹೇಳಿದರು. ಬೆಳಿಗ್ಗೆ ಬಂದರೆ ಇಲ್ಲಿ ಇದು ಚೆನ್ನಾಗಿ ಅನಿಸ್ತದೆ, ಚೆನ್ನಾಗಿದೆ ಏನ್ರಿ. ಆದರೆ ಇನ್ನೂವರೆಗೂ ಇದನ್ನೇ ಇದೆ, ಮಾಡ ಇದೆ, ಮಾಡಿದೆ ಏನ್ರಿ ವೆದರ್. ಸ್ಥಳೀಯ ವೆಂಕಟೇಶ್ ನಾಯಕ್ ಕಳೆದ 2-3 ದಿನಗಳಿಂದ ಹವಾಮಾನದಲ್ಲಿ ಭಾರೀ ಬದಲಾವಣೆಯಾಗಿದೆ, ಹಾಗಾಗಿ ಸಹಜವಾಗಿಯೇ ಜನರು ತೊಂದರೆ ಎದುರಿಸುವಂತಾಗಿದೆ ಎಂದರು. ಬಾಕಿ ಏನು ಸಮಸ್ಯೆ ಇಲ್ಲ, ಬಟ್ ಏನು ಮತ್ತೆ ಈ ವೆದರಿಂದ ಏನಾದರೂ ಸಮಸ್ಯೆ ಆಗ್ಬೋದಾ ಅನ್ಕೊಂಡಿದ್ರು ನೋಡಿ. ಸ್ವಲ್ಪ ವಯಸ್ಸಾದವರು ಎಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ಹಿಡ್ಕೊಂಡು ಕಾಪಾಡ್ಕೋಬೇಕು ಈ ಸೈಕ್ಲೋನ್ ಎಫೆಕ್ಟ್ ಹೋಗೋವರೆಗೂ. ಆಟೋ ಚಾಲಕ ಪರಮೇಶ್ ಮುಂಜಾನೆ 4 ಗಂಟೆಯಿಂದಲೇ ಕೆಲಸ ಆರಂಭಿಸಬೇಕಾಗಿದೆ. ಚಳಿಯಿಂದ ಆಟೋ ಓಡಿಸುವುದು ಕಷ್ಟವಾಗುತ್ತಿದೆ, ಜೊತೆಗೆ ಆರೋಗ್ಯದ ಮೇಲೂ ಪರಿಣಾಮ ಬೀರಿದೆ ಎಂದರು. ಶಾಪಿಂಗ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಅವಾಗ ಆಟೋನು ಹತ್ತುತ್ತಾರೆ, ನಮಗೂ ಒಂದು 4 ಕಾಸು ಸಿಗುತ್ತೆ. ಯಾರು ಬರಲೇ ಇಲ್ಲ ಅಂದರೆ ನಾವು ಹೇಗೆ ದುಡಿಯೋದು, ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಬಹಳ ಕಷ್ಟ ಆಗ್ತಾ ಇದೆ. ಇನ್ನೋರ್ವ ಸ್ಥಳೀಯ ಪ್ರಶಾಂತ್ ಚಳಿಗಾಲದಲ್ಲಿ ಜನರು ಕಷ್ಟ ಎದುರಿಸುವಂತಾಗಿದೆ, ಹೀಗಾಗಿ ಬೆಂಗಳೂರಿನಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ಹೆಚ್ಚಾಗಿ ನಿರ್ಮಿಸಬೇಕು ಎಂದು ಹೇಳಿದರು. ತುಂಬಾ ಸುಸು ಬರುತ್ತೆ, ಎಲ್ಲರಿಗೂ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೆ ದಯವಿಟ್ಟು ಪಬ್ಲಿಕ್ ಟಾಯ್ಲೆಟ್ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ನಮ್ದೊಂದು ವಿನಂತಿ.